ಲೇಡೀಸ್ ಅಂಡ್ ಜೆಂಟಲ್ಮನ್, ಇವತ್ತು ದೇಶಾದ್ಯಂತ ಪ್ರಧಾನಿ ನರೇಂದ್ರ ಮೋದಿಜಿಯವರ ಮಾತುಗಳು ಭಾರಿ ಚರ್ಚೆಗೆ ಈಡಾಗ್ತಾ ಇವೆ. ಪ್ರಧಾನಿ ನರೇಂದ್ರ ಮೋದಿಯವರು ನಿನ್ನೆಯಷ್ಟೇ ಕರ್ನಾಟಕಕ್ಕೆ ಬಂದರೂ ತಮ್ಮ ಒಂದು ಭಾಷಣದಲ್ಲಿ ಅವರು ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾತುಗಳು ಇಡೀ ದೇಶ ಮತ್ತು ಕಳೆದ 14 ವರ್ಷಗಳ ರಾಜಕಾರಣವನ್ನ ಚರ್ಚೆಗೆ ಈಡು ಮಾಡ್ತಾ ಇದೆ. ಹೇಗೆ ಬಿಜೆಪಿ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ವಾಗ್ದಾಳಿಗಳನ್ನು ನಡೆಸ್ತಾ ಇತ್ತು, ಅಧಿಕಾರಕ್ಕೆ ಬಂದ ಮೇಲೆ ಏನಾಗಿದೆ, ಅಧಿಕಾರಕ್ಕೆ ಬಂದ ನಂತರ ಈ 12 ವರ್ಷಗಳ ನಂತರ 2014ರಿಂದ ಈ 26ರವರೆಗೂ ಏನೆಲ್ಲ ಆಗಿದೆ, ಈಗ ದೇಶ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ, ಬಿಜೆಪಿ ಸರ್ಕಾರದವರ ಮಾತುಗಳು, ಪ್ರಧಾನಿ ನರೇಂದ್ರ ಮೋದಿಯವರ ಮಾತುಗಳ ರೀತಿ ಹೇಗೆ ಬದಲಾಗಿದೆ ಅನ್ನೋದ್ರ ಕುರಿತಂತೆ ಭಾರಿ ಚರ್ಚೆ ನಡೀತಾ ಇರತಕ್ಕಂಥದ್ದು. ಮೋದಿ ಅವರು ಹೇಳಿರುವಂತೆ ಏನು ನಮ್ಮ ಆರ್ಥಿಕ ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡಿಕೊಳ್ಳುವಂತೆ ಮತ್ತು ನಮ್ಮ ಈ ಬಂಗಾರ ಖರೀದಿಯಾಗಿರಲಿ, ಪೆಟ್ರೋಲ್ ಡೀಸೆಲ್ ಖರೀದಿಯಾಗಿರಲಿ, ಕೊನೆ ಪಕ್ಷ ಅಡುಗೆಗೆ ಹಾಕುವಂಥ ಅಡುಗೆ ಎಣ್ಣೆಯನ್ನು ಕೂಡ ಕಡಿಮೆ ಖರ್ಚು ಮಾಡುವ ಮಾತಿದೆಯಲ್ಲ ಪ್ರಧಾನಿಯವರ ಮಾತು, ಅದು ಬೇರೆ ಬೇರೆ ರೀತಿಯ ಪರ ವಿರೋಧ ಮಾತುಗಳನ್ನು ಹುಟ್ಟು ಹಾಕ್ತಾ ಇದೆ. ಹಾಗಾದರೆ ಪ್ರಧಾನಿಯವರು ಏನು ಹೇಳಿದ್ರು ಮತ್ತೆ ಯಾಕೆ ಹೇಳಿದ್ರು? ನಿಜವಾಗ್ಲೂ ಪ್ರಧಾನಿಯವರು ಈಗ ಈ ಮಾತುಗಳನ್ನು ಆಡುವಂಥ ಅವಶ್ಯಕತೆ ಏನಿತ್ತು ಮತ್ತು ಈ ಮಾತುಗಳನ್ನು ಆಡುವಂಥ ಪ್ರಧಾನಿ ನರೇಂದ್ರ ಮೋದಿಯವರಿಂದ ಹಿಡಿದು ಈ ದೇಶವನ್ನು ಆಡಳಿತ ನಡೆಸ್ತಾ ಇರತಕ್ಕಂಥ ಕಳೆದ 12 ವರ್ಷಗಳಿಂದ ಬಿಜೆಪಿ ನಾಯಕರು, ಶಾಸಕರು, ಸಂಸದರ ಒಂದು ಪರಿಸ್ಥಿತಿ, ಅವರ ಪ್ರತಿಕ್ರಿಯೆ ಹೇಗಿದೆ, ಈ ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್, ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಕೇವಲ 2 ದಿನದ ಹಿಂದೆ ಪ್ರಧಾನಮಂತ್ರಿ ಶ್ರೀಮಾನ್ ನರೇಂದ್ರ ಮೋದಿಜಿಯವರು ಒಂದು ಸಾರ್ವತ್ರಿಕ ಕಾರ್ಯಕ್ರಮದಲ್ಲಿ ಒಂದು ಭಾಷಣವನ್ನು ಮಾಡಿಬಿಟ್ರು. ಅವ್ರು ಹೇಳಿದ್ರು, ಈ ಸದ್ಯಕ್ಕೆ ಕೆಲವು ಅಂಶಗಳನ್ನು ಹೇಳ್ತೀನಿ, ರಾಜ್ಯದ ಮತ್ತು ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಹತೋಟಿಗೆ ತರಲಿಕ್ಕೆ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಕಂಟ್ರೋಲ್ನಲ್ಲಿ ಇಡಲಿಕ್ಕೆ ಮತ್ತು ಸ್ಥಿತಿಗತಿಗಳನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗಲಿಕ್ಕೆ ದೇಶದ ಜನರನ್ನು ಉದ್ದೇಶಿಸಿ ಅವರು ಕೆಲವು ಮಾತುಗಳನ್ನು ಹೇಳಿದರು, ಕೆಲವು ಸಲಹೆಗಳನ್ನು ಕೊಟ್ಟರು, ಕೆಲವು ಕರೆಗಳನ್ನು ಕೂಡ ನೀಡಿದರು. ಅದರಲ್ಲಿ ಪ್ರಮುಖವಾಗಿ ಮಧ್ಯಮ ವರ್ಗ, ಬಡವರ್ಗ ಯಾರೇ ಆಗಿರಲಿ 1 ವರ್ಷದ ಮಟ್ಟಿಗೆ ಚಿನ್ನ ಖರೀದಿ ಮಾಡಬೇಡಿ, ನಿಮ್ಮ ಮದುವೆ, ಮುಂಜಿ ಇತ್ಯಾದಿ ಕೆಲಸ ಕಾರ್ಯಗಳು ಏನಾದರೂ ಇದ್ದರೆ ಆ ಕಾರ್ಯಕ್ರಮಗಳಿಗೆ ಚಿನ್ನ ಖರೀದಿ ಮಾಡೋದನ್ನ ಮಾಡಬೇಡಿ ಅಥವಾ ಅದನ್ನು ಮುಂದೂಡಿ ಅನ್ನುವಂಥ ಮಾತನ್ನೇ ಹೇಳಿಬಿಟ್ರು. ಅದರ ನಂತರ ಪೆಟ್ರೋಲ್ ಡೀಸೆಲ್ಗಳನ್ನು ಕಡಿಮೆ ಖರ್ಚು ಮಾಡಿ ಅದನ್ನು ಅನವಶ್ಯಕವಾಗಿ ಎಲ್ಲೆಲ್ಲೋ ಸುತ್ತೋದಕ್ಕೋ ಯಾವುದಕ್ಕೋ ಬಳಸಬೇಡಿ, ಅವಶ್ಯಕತೆ ಬಿದ್ದರೆ ನೀವು ಒಂದು ಗ್ರೂಪ್ ಟ್ರಾವೆಲಿಂಗ್ ಮಾಡಿ, ಅಂದರೆ ಒಂದು ಕಾರ್ನಲ್ಲಿ ಬೇರೆ ಅಕ್ಕಪಕ್ಕದವರೆಲ್ಲರೂ ಸೇರಿಕೊಂಡು ಆಫೀಸಿಗೆ ಹೋಗುವಂಥದ್ದು, ಬರುವಂಥದ್ದು, ಅದನ್ನು ಮಾಡಿ ಅನಗತ್ಯ ಖರ್ಚು ಮಾಡಬೇಡಿ ಅನ್ನುವಂಥದ್ದು. ಜೊತೆಗೆ ಕೊನೆ ಪಕ್ಷ ಎಲ್ಲಿಗೆ ಬಂದು ನಿಂತ್ಕೊಳ್ತು ಅಂತಂದರೆ ವಿದೇಶ ಪ್ರಯಾಣವನ್ನು ಕೂಡ ಮುಂದೂಡಿಬಿಡಿ, 1 ವರ್ಷದವರೆಗೂ ಯಾವ ವಿದೇಶ ಪ್ರಯಾಣವನ್ನು ಕೂಡ ಮಾಡಬೇಡಿ ಅನ್ನುವಂಥದ್ದು. ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ನಿಮ್ಮ ಹೊಲಗಳಿಗೆ ಹಾಕ್ತಿರಲ್ಲ ರೈತರು, ಆ ಗೊಬ್ಬರಗಳನ್ನು ಕೂಡ ಕಡಿಮೆ ಬಳಸಿ, ಅದನ್ನು ಒಂದು ನಮ್ಮ ಊರಿನ ನ್ಯಾಚುರಲ್ ಗೊಬ್ಬರಗಳಿರ್ತಾವಲ್ಲ ಅದನ್ನು ಬಳಸಿ, ರಾಸಾಯನಿಕ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಅನ್ನುವಂಥ ಮಾತನ್ನು ಹೇಳಿಬಿಟ್ರು. ಜೊತೆಗೆ ಒಂದು ಮಾತನ್ನು ಹೆದರಿಸಿದ್ರು ಅವರು, ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಮಾಡಿ ಮತ್ತು ಆನ್ಲೈನ್ ಮೀಟಿಂಗ್ಗಳನ್ನು ಮಾಡಿ ಮತ್ತು ಕೋವಿಡ್ ಕಾಲದಲ್ಲಿ ಯಾವ ರೀತಿ ನಾವು ಎಚ್ಚರವಾಗಿದ್ವೋ ಹಾಗೆ ಎಚ್ಚರವಾಗಿರಿ ಅಂತ ಹೇಳ್ತಾ ಕೊನೆಗೆ ನಮ್ಮ ತ್ಯಾಗ ಎಲ್ಲಿವರೆಗೂ ಬರಬೇಕು ಅಂತಂದರೆ, ನಾವು ಅಡುಗೆಗೆ ಮಾಡ್ಕೊಳ್ತೀವಲ್ಲ, ಒಂದು ಚಿತ್ರಾನ್ನ ನಾವು ಪುಳಿಯೋಗರೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಎಣ್ಣೆ ಹಾಕ್ತೀವಲ್ಲ, ಆ ಅಡುಗೆ ಎಣ್ಣೆಯನ್ನು ಕೂಡ ಬಹಳ ಮಿತವಾಗಿ ಬಳಸಿ, ಕಡಿಮೆ ಬಳಸಿಬಿಡಿ ಅನ್ನೋಂಥ ಒಂದು ಆದೇಶವನ್ನು ಕೊಟ್ಟರು, ಕರೆಯನ್ನು ನೀಡಿದರು. ದೇಶದ ಜನರಿಗೆ ತಮ್ಮ ಒಂದು ಮನದಾಳದ ಮಾತುಗಳನ್ನು ಹೇಳಿದರು. हमें पेट्रोल डीजल का उपयोग कम करना होगा. अगर हम तेल खाना कम करें तो भी वो देशभक्ति का बहुत बड़ा काम है. साल भर तक हम सोने के गहने नहीं खरीदेंगे. कम से कम 1 साल के लिए हमें विदेशों में जाने की बातों को टालना चाहिए.
ಈಗ ಇಲ್ಲಿ ಚರ್ಚೆ ಹುಟ್ಕೊಳ್ತಾ ಇರತಕ್ಕಂಥದ್ದು ಯಾಕೆ ಈ ರೀತಿ ದೇಶ ಬಂದುಬಿಟ್ಟಿದೆ ಈ ಪರಿಸ್ಥಿತಿಗೆ ಅನ್ನುವಂಥದ್ದು. ನೋಡಿ, ನಮಗೇನು ಕಡಿಮೆ ಇಲ್ಲ. ಕೇವಲ ಇರಾನ್ ಯುದ್ಧ ಶುರುವಾದ ನಂತರ ಪ್ರತಿಪಕ್ಷಗಳು ತೀವ್ರ ರೀತಿಯ ವಾಗ್ದಾಳಿಯನ್ನು ಮಾಡ್ತಾ ಇದ್ರು. ದೊಡ್ಡ ಮಟ್ಟದ ಯುದ್ಧ ಶುರುವಾಗಿದೆ, ನಾವು ಬೇಕಾದಂತಹ ಆಯಿಲ್ಗಳನ್ನು ಸ್ಟಾಕ್ ಮಾಡ್ಕೋಬೇಕು ಅಂತಂದಾಗ ಈ ದೇಶ 1 ವರ್ಷಕ್ಕೆ ನಡೆಯುವಷ್ಟು 2 ವರ್ಷಕ್ಕೆ ನಡೆಯುವಷ್ಟು ಆ ಸ್ಟಾಕ್ ನಮ್ಮ ಹತ್ರ ಇದೆ, ನಮಗೆ ಯಾವ ಚಿಂತೆಯೂ ಇಲ್ಲ, ಪೆಟ್ರೋಲ್ ಡೀಸೆಲ್ ಕುರಿತಂತೆ ಹೇಳಿದ್ದು. ಗ್ಯಾಸ್ ಸಮಸ್ಯೆ ಎದುರಾದಾಗ ನಮಗೆ ಯಾವ ಗ್ಯಾಸ್ನ ಸಮಸ್ಯೆಯೂ ಇಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು ಅಲ್ವಾ. ಈ ತರದ ಒಂದು ಸುಳ್ಳು ಭರವಸೆಗಳನ್ನು ಕೊಟ್ಕೊಂಡು ಬಂದಿರತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಈಗ ಈ ತರದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ? ದೇಶದ ನಿಜವಾದ ಆರ್ಥಿಕ ಪರಿಸ್ಥಿತಿ ಏನು, ಯಾವ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ, ಕೋವಿಡ್ ಕಾಲದ ಪರಿಸ್ಥಿತಿಯಂತೆ ನೀವು ಮಿತವ್ಯಯವನ್ನು ಮಾಡಿ ಅಂತ ಹೇಳ್ತಾರೆ ಅಂದರೆ ಆ ಥರದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿದೆಯಾ ಅನ್ನುವಂಥ ಒಂದು ಚರ್ಚೆ ಈಗ ಶುರುವಾಗಿದೆ. ದೇಶದ ಜನ ಹೆದರಿಕೊಳ್ಳುತ್ತು ಬಿಟ್ಟಿದ್ದಾರೆ. ಇದೆಲ್ಲದರ ವಿರುದ್ಧವಾಗಿ ಸಾಕಷ್ಟು ಪರ ವಿರೋಧ ಹೇಳಿಕೆಗಳು ಬರ್ತಾ ಇರತಕ್ಕಂಥದ್ದು. ಎಂದಿನಂತೆ ಬಿಜೆಪಿಯ ಶಾಸಕರು, ಸಂಸದರು, ಪ್ರಧಾನಮಂತ್ರಿಗಳ ಹೇಳಿಕೆಗಳನ್ನು ಅವರು ಸಮರ್ಥಿಸ್ಕೊಳ್ತಾ ಇದ್ರೆ ಪ್ರತಿಪಕ್ಷದವರು ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭಾ ಪ್ರತಿಪಕ್ಷದ ಪ್ರಮುಖ ನಾಯಕ ಅವರು ಹೇಳುವಂಥದ್ದು ತೀವ್ರವಾಗಿ ಟೀಕೆಯನ್ನು ಮಾಡಿದ್ದಾರೆ. ದೇಶವನ್ನು ಬಡತನಕ್ಕೆ ತಳ್ಳಿದ್ದೀರಿ, ಬರೀ ಜನರೆದುರು ಭಾರ ಹೊರಿಸ್ತೀರಿ, ನೀವು ಪಲಾಯನವಾದವನ್ನು ಮಾಡ್ತೀರಿ, ನೀವು ಭಾರ ಹೊರುವಂಥ ಕೆಲಸ ಮಾಡಲ್ಲ ಮೋದಿಜಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜನಗಳಿಗೆ ಮಿತವ್ಯಯವನ್ನು ಪಾಲಿಸಿ ಅಂತ ಹೇಳೋದ್ರ ಮೂಲಕ ನೀವು ಜನರ ಮೇಲೆ ಹೊರೆಯನ್ನು ಹಾಕ್ತಿದ್ದೀರಿ ಹೊರತು ಹೊರೆ ಹೊರೋದಕ್ಕೆ ನೀವು ತಯಾರಿಲ್ಲ ಅನ್ನುವಂಥ ಮಾತನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ. ಅದೇ ರಾಹುಲ್ ಗಾಂಧಿ ಏನು ಹೇಳ್ತಾರೆ, ಇದು ದೇಶ ದಿವಾಳಿ ಆಗ್ತಾ ಇರೋದಕ್ಕೆ ಸಾಕ್ಷಿ, ಯಾವುದೇ ರೀತಿಯ ಮುನ್ಸೂಚನೆ ಮತ್ತು ಮುಂಜಾಗ್ರತಾ ಕ್ರಮಗಳನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿಲ್ಲ, ಆರ್ಥಿಕ ಪರಿಸ್ಥಿತಿಗೆ ಇದು ದೊಡ್ಡ ಹೊಡೆತ ಅಂತ ಹೇಳ್ತಾರೆ. ಇದೇ ವೇಳೆ ಅಖಿಲೇಶ್ ಯಾದವ್ ಮತ್ತು BK ಹರಿಪ್ರಸಾದ್ ರವರು ಕೂಡ ದೊಡ್ಡ ಮಟ್ಟದ ಒಂದು ತೀಕ್ಷ್ಣ ಆರೋಪಗಳನ್ನು ಮಾಡ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಆವಾಗಲೇ 6 ತಿಂಗಳ ಹಿಂದಿನಿಂದಲೇ ಎಚ್ಚರಿಸ್ಕೊಂಡು ಬರ್ತಾ ಇದ್ವಿ, ಆದರೆ ಒಂದು ರೀತಿಯ ನಿರ್ಭೀಡೆಯ ಒಂದು ಮಾತುಗಳನ್ನು ಆಡೋದ್ರ ಮೂಲಕ ಒಂದು ಏನು ಮರೆವು ಅಂತ ಹೇಳ್ತಾರಲ್ಲ ಅದರಲ್ಲಿ ಮುಳುಗಿರ್ತಕ್ಕಂಥ ಪ್ರಧಾನಿ ಮೋದಿ ಅವರಿಗೆ ಈಗ ದೇಶದ ಆರ್ಥಿಕ ಪರಿಸ್ಥಿತಿಯ ನೆನಪಾಗಿದೆ. ಯಾಕೆ ಇವರಿಗೆ ಪಂಚರಾಜ್ಯ ಚುನಾವಣೆಗಳು ಮುಗಿಯೋವರೆಗೂ ಕೂಡ ಇದು ಗೊತ್ತಾಗ್ಲಿಲ್ಲ ಅನ್ನುವಂಥ ಪ್ರಶ್ನೆ ಕೇಳ್ತಾರೆ BK ಹರಿಪ್ರಸಾದ್. ಅಗಾಧವಾದ ತೈಲ ಸಂಗ್ರಹಣ ಇದೆ, ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಹಳಷ್ಟು ನಾವು ಶೇಖರಣೆ ಮಾಡಿಟ್ಟಿದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿ ಭಾಷಣ ಬಿಗ್ದಿದ್ದು. ಈಗ ಹೇಳ್ತಾ ಇದ್ದಾರೆ ಪೆಟ್ರೋಲ್ ಮಿತವ್ಯಯನ್ನ ಮಾಡಿ ಅಂತ ಹೇಳಿ. ಅಂದ್ರೆ ಆಸ್ಟೆರಿಟಿ ಮೆಷರ್ಸ್, ಇವರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನ ಆ ಆಸ್ಟೆರಿಟಿ ಮೆಷರ್ಸ್ ಮಾಡಿ ಪೆಟ್ರೋಲ್ನ ಕಮ್ಮಿ ಉಪಯೋಗ ಮಾಡಿ, ಚಿನ್ನ ಖರೀದಿ ಮಾಡಬೇಡಿ, ಮತ್ತೆ ಫಾರಿನ್ ಟೂರ್ ಹೋಗ್ಬೇಡಿ ಅಂತ ಹೇಳಿದವರು ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಕೇಳಿ ನೋಡಿ. 12 ವರ್ಷದಲ್ಲಿ ಹೊಣೆಗಾರಿಕೆ, ಅದರಲ್ಲೂ ಕೂಡ ಹೇಳಿದ್ದಾರೆ, ಇಲ್ಲಿ ತನಕ ನಾನು ಬಹಳ ಹೊಣೆಗಾರಿಕೆಯನ್ನು ಹೊರಿದ್ದೆ 5 ತಿಂಗಳ ಕಾಲ, ಈಗ ನನ್ನ ಕೈಯಲ್ಲಿ ಆಗೋದಿಲ್ಲ, ಅದಕ್ಕೆ ನೀವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಚಿನ್ನ ಖರೀದಿ ಮಾಡೋದು ನಿಲ್ಲಿಸ್ಬೇಕು, ವಿದೇಶ ಪ್ರವಾಸ ಮಾಡಬಾರ್ದು ಅಂತ ಹೇಳೋ ಮನುಷ್ಯನಿಗೆ ಆಗ ಗೊತ್ತಾಗಿರ್ಲಿಲ್ವಾ ಇವ್ರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗ್ಬೇಕಾಗಿತ್ತು, ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ ಹೋದಾಗ ಅವಾಗ ಕಾಣಲಿಲ್ವಾ ಅಲ್ವಾ? ಪಂಚರಾಜ್ಯ ಚುನಾವಣೆಗಳಲ್ಲಿ ಪುಂಖಾನುಪುಂಖ ಭಾಷಣ ಮಾಡುವಾಗ, ಲಕ್ಷಾಂತರ ಜನರನ್ನು ಸೇರಿಸಿ ಭಾಷಣ ಮಾಡುವಾಗ, ಬೇರೆ ಬೇರೆ ರೀತಿಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡುವಾಗ, ಪಂಚರಾಜ್ಯ ಚುನಾವಣೆಗಳಿಗೆ ಬೇಕಾದಂತಹ ಸಂಪನ್ಮೂಲಗಳನ್ನು ಖರ್ಚು ಮಾಡುವಾಗ ಯಾಕೆ ಇವರಿಗೆ ಬರಲಿಲ್ಲ ಅನ್ನುವಂಥ ಈ ಯೋಚನೆ ಯಾಕೆ ಬರಲಿಲ್ಲ ಅನ್ನುವಂಥ ಪ್ರಶ್ನೆ BK ಹರಿಪ್ರಸಾದ್ ಅವ್ರದ್ದು. ಅಖಿಲೇಶ್ ಯಾದವ್ ಕೂಡ ಇದೇ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ. ಇವರೆಲ್ಲರ ವಿರುದ್ಧ ಒಂದು ಮಾತಾದರೆ ನಮ್ಮೊಳಗಿನ ಒಂದು ಸಾಕ್ಷಿ ಪ್ರಜ್ಞೆ ಅಂತಾನೆ ಕರೆಸ್ಕೊಳ್ಳುವಂಥ ಪ್ರಕಾಶ್ ರಾಜ್ ಏನು ಹೇಳ್ತಾರೆ ಗೊತ್ತಾ? ಅವರು ಕೂಡ ಟ್ವೀಟ್ ಮಾಡಿ ಹೇಳ್ತಾರೆ, ಇವರ ಶ್ರೀಮಂತ ಸ್ನೇಹಿತರಿಗೆ, ಯಾರು ಪ್ರಧಾನಮಂತ್ರಿಯವರ ಅಥವಾ ಕೇಂದ್ರ ಸರ್ಕಾರದ ಶ್ರೀಮಂತ ಸ್ನೇಹಿತರಿದರಲ್ಲ, ನಮಗೂ ನಿಮಗೂ ಗೊತ್ತಿರೋ ಹಾಗೆ, ಅದು ಅದಾನಿ ಆಗಿರಲಿ, ಅಂಬಾನಿ ಆಗಿರಲಿ, ಅಥವಾ ಈ ರೀತಿ ಶ್ರೀಮಂತ ಉದ್ಯಮಿಗಳಿಗೆ ಲಕ್ಷಾಂತರ ಕೋಟಿ ರೂಪಾಯಿ ಹಣವನ್ನು ವೇವ್ ಆಫ್ ಮಾಡುವಾಗ, ಅಂದರೆ ಅವರ ಸಾಲವನ್ನು ಮನ್ನಾ ಮಾಡುವಾಗ, ಲಕ್ಷಾಂತರ ಕೋಟಿ ರೂಪಾಯಿ ಸಾಲಗಳನ್ನು ಮನ್ನಾ ಮಾಡುವಾಗ ಈ ಚಿಂತನೆ ಇರಲಿಲ್ವಾ? ಬಡವರಿಗೆ ಚಿತ್ರಾನ್ನ ಮಾಡ್ಕೊಳ್ಳಿ, ಕಡಿಮೆ ಎಣ್ಣೆ ಬಳಸಿ ಅನ್ನೋಂಥ ಮಾತನ್ನು ನೀವು ಹೇಳ್ತೀರಲ್ಲ, ಯಾವ ಆಧಾರದಲ್ಲಿ ಈ ಥರದ ಮಾತನಾಡ್ತಿದ್ದೀರಿ ಅನ್ನೋಂಥ ಮಾತನ್ನು ಹೇಳಿದರು. ಮತ್ತೊಂದು ಮಾತನ್ನು ಪ್ರಕಾಶ್ ರಾಜ್ ಹೇಳಿದರು, ಈಗಾಗಲೇ ಕೋವಿಡ್ ಕಾಲಘಟ್ಟವನ್ನು ನೆನಪಿಸ್ತಿದ್ದೀರಾ, ಈಗಾಗಲೇ ಕೋವಿಡ್ ಆ ಒಂದು ಕಾಲದಲ್ಲಿ ನೀವಾಗಲೇ ಚಪ್ಪಾಳೆ ತಟ್ಟಿ ದೀಪ ಉರಿಸಿ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಜನರನ್ನು ಮಂಕುಬೂದಿ ಏರ್ಚಿದ್ದು ಸಾಕು ಅನ್ನುವಂಥ ಮಾತನ್ನು ಪ್ರಕಾಶ್ ರಾಜ್ ಹೇಳ್ತಿದ್ದಾರೆ. ಇದಷ್ಟೇ ಅಲ್ಲ, DK ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯನವರಾಗಲಿ ಎಲ್ಲರೂ ಕೂಡ ಈ ಕುರಿತಂತೆ ತಮ್ಮದೇ ಆಗಿರತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಿದ್ದಾರೆ.
ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಒಂದಷ್ಟು ಇವರು ವಿರೋಧ ಪಕ್ಷಗಳು ಅಥವಾ ಮೋದಿ ವಿರೋಧಿಗಳು ಅನ್ನೋ ಕಾರಣಕ್ಕೆ ಹೀಗೆ ಹೇಳ್ತಿದ್ದಾರೆ ಅನ್ನೋಂಥದ್ದು ಅಷ್ಟನ್ನೇ ನಾವು ಥಿಂಕ್ ಮಾಡಬಾರ್ದು. ವಾಸ್ತವ ಏನಿದೆ, ಹೌದಲ್ವಾ? ಪಂಚರಾಜ್ಯ ಚುನಾವಣೆ, ಇರಾಕ್ ಮತ್ತು ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ಯುದ್ಧ ಶುರುವಾಗಿ ಹೆಚ್ಚು ಕಡಿಮೆ 6 ತಿಂಗಳಾಯಿತು. ಯಾಕೆ ಈಗ ಈ ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಪ್ರಕಟವಾದ ನಂತರ ಹೇಳ್ತಿದ್ದಾರೆ? ಆ ಚುನಾವಣೆ ಟೈಮಲ್ಲಿ ಅಲರ್ಟ್ ಆಗಬೇಕಾಗಿತ್ತಲ್ಲ, ಇದು ಯಾರು ಬೇಕಿದ್ರು ಕೇಳುವಂಥ ಮಾತೇ ಅಲ್ವಾ? ಯಾಕೆ ಕೇಂದ್ರ ಸರ್ಕಾರಕ್ಕೆ ಮುನ್ಸೂಚನೆ ಇರಲಿಲ್ವಾ? ದೇಶದ ಆರ್ಥಿಕ ಪರಿಸ್ಥಿತಿಯ ಮುನ್ಸೂಚನೆ ಅನ್ನುವಂಥದ್ದು. ಅಲ್ಲದೆ ಈಗ ಒಂದು ಮಾತನ್ನು ಹೇಳ್ತಾರಲ್ಲ, ಒಂದು ಮಾಧ್ಯಮವಾಗಿ ನಾವು ಕೂಡ ಕೇಳುವಂಥದ್ದು, ವಿದೇಶ ಪ್ರವಾಸವನ್ನು ಮುಂದೂಡ್ಬಿಡಿ ಅನ್ನುವಂಥದ್ದು 1 ವರ್ಷದ ಮಟ್ಟಿಗೆ ಅಂತ ನಮ್ಮ ಪ್ರಧಾನಿಗಳು ಹೇಳ್ತಾರಲ್ಲ, ಈ ಮಾತು ಸ್ವತಃ ಪ್ರಧಾನಿಗಳಿಗೆ ಹೆಚ್ಚು ಅನ್ವಯವಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಂದು ಅಪವಾದ ಇದೆ. ನರೇಂದ್ರ ಮೋದಿ ಅವರು ಮಾಡೋಷ್ಟು ಫಾರಿನ್ ಟೂರ್ ಇಲ್ಲಿವರೆಗೂ ಈ ದೇಶದ ಯಾವ ಪ್ರಧಾನಿಯೂ ಮಾಡಿಲ್ಲ ಅನ್ನೋಂಥ ಮಾತು ಹೇಳ್ತಾರೆ. ಮತ್ತು ಈ ದೇಶದಲ್ಲಿ ಯಾರಾದರೂ ಅತಿ ಹೆಚ್ಚು ಫಾರಿನ್ ಟೂರ್ ಮಾಡಿದರೆ ಅದು ಪ್ರಧಾನಿ ಮೋದಿಯವರೇ ಅಂತ ಮಾತನ್ನು ಹೇಳ್ತಾರೆ. ಅವರೊಂಥರ ದೇಶದ ಪ್ರಧಾನಿಯಲ್ಲ, ಒಂದು ರೀತಿ ವಿದೇಶಿ ಪ್ರಧಾನಿ, ಅವಾಗವಾಗ ಭಾರತಕ್ಕೂ ಬರ್ತಿರ್ತಾರೆ ಅನ್ನುವಂಥ ಒಂದು ಮಾತುಗಳು, ವ್ಯಂಗ್ಯಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು ಎಷ್ಟು ಸಲ ಬಂದಿಲ್ಲ ಅಲ್ವಾ? ಇದು ಯಾರಿಗೆ ಹೆಚ್ಚಪ್ಲೇ ಆಗುತ್ತೆ? ಅಲ್ಲ ರೀ, ಈ ಬಡ ಮಧ್ಯಮ ವರ್ಗ, ಬಡವರ್ಗ, ಕೆಳ ಮಧ್ಯಮ ವರ್ಗ ಇವರೆಲ್ಲರೂ ಎಲ್ಲಿ ಫಾರಿನ್ ಟೂರ್ ಮಾಡ್ತಾರೆ? ಯಾರಿಗೆ ಹೇಳ್ತಿದ್ದೀರಿ ನೀವು? ಶ್ರೀಮಂತರಿಗ? ಸ್ವತಃ ಪ್ರಧಾನಿಗಳು ಇದನ್ನು ಅಳವಡಿಸ್ಕೋಬೇಕಲ್ವಾ? ಫಾರಿನ್ ಟೂರ್ ಕಡಿಮೆ ಮಾಡುವಂಥದ್ದು ಇದು ಅವರಿಗೆ. ಜೊತೆಗೆ ಈಗಾಗಲೇ ಒಂದು ಮಾತನ್ನು ಹೇಳ್ತಾರೆ, ಹೆಚ್ಚು ವೆಚ್ಚವನ್ನು ಕಡಿಮೆ ಮಾಡಿ ಅನ್ನುವಂಥದ್ದು. ಯಾರಿಂದ ಕೇಳ್ತಾ ಇದ್ದೀವಿ ನಾವು? ಈಗಾಗಲೇ ಕೇಳ್ಪಡ್ತಾ ಇದ್ದೀವಿ. ನೀವೆಲ್ಲಾದರೂ ಎಲೆಕ್ಷನ್ ರ್ಯಾಲಿಗಳಿದ್ದರೆ 4 ಪ್ರದೇಶಗಳಲ್ಲಿ, 4 ರಾಜ್ಯಗಳಲ್ಲಿ ಅವರು ವಿಸಿಟ್ ಮಾಡ್ತಾರೆ ಅಂದರೆ 4 ರಾಜ್ಯಗಳ ಆಯಾ ರಾಜ್ಯಗಳನ್ನು ಪ್ರತಿನಿಧಿಸುವಂಥ ಡ್ರೆಸ್ಗಳು ಪ್ರಧಾನಿ ಮೋದಿ ಅವ್ರದ್ದು. ಬಣ್ಣ ಬಣ್ಣದ ಡ್ರೆಸ್ಗಳು, ಒಂದೊಂದು ಡ್ರೆಸ್ಗೆ ಅಂದರೆ ಒಂದು ಸೂಟ್ಗೆ 10 ಲಕ್ಷ ರೂಪಾಯಿ ಸೂಟ್ ಹಾಕ್ಕೊಳ್ಳುವಂಥ ಪ್ರಧಾನಿ ಮೋದಿಯವರು ಇವತ್ತು ದಿನಕ್ಕೆ 3-4 ಕಡೆ ಈ ಥರದ ಬಣ್ಣ ಬಣ್ಣದ ಆಯಾ ರಾಜ್ಯ ಪ್ರತಿನಿಧಿಸುವಂಥ ಕಾಸ್ಟ್ಯೂಮ್ಗಳನ್ನು ಹಾಕ್ಕೊಂಡು ಹೋಗುವಂಥ ಬಣ್ಣ ಬಣ್ಣದ ಪ್ರಧಾನಿಯವರು ಇವತ್ತು ಮಿತ ಬಳಕೆ ಬಗ್ಗೆ ಮಾತನಾಡ್ತಾರೆ ಅಂತಂದರೆ ಇದು ಎಂಥ ಪರಿಹಾಸ್ಯ ಅನ್ನುವಂಥ ಪ್ರಶ್ನೆ ಜನರ ಮನಸ್ಸಲ್ಲಿ ಎದ್ದಿದೆ. ಜೊತೆಗೆ ಸ್ವತಃ ವಿದೇಶದಿಂದ ಆಮದಾಗುವ ಏನು 2 ಲಕ್ಷ ರೂಪಾಯಿಯ, 1 ಕೆಜಿಗೆ 2 ಲಕ್ಷ ರೂಪಾಯಿ ಅಣಬೆ ಅದನ್ನು ತಿನ್ನುವಂಥವ್ರು ಇವರು. ನೀವು ನಿಮ್ಮ ಚಿತ್ರಾನ್ನಕ್ಕೋ ಪುಳಿಯೋಗರೆಗೋ ಎಣ್ಣೆ ಕಡಿಮೆ ಹಾಕ್ಕೊಂಡು ತಿನ್ನಿ ಅಂತ ಕೇಳ್ತಾರೆ ಅಲ್ವಾ? ಮೋದಿ ಸಾಹೇಬರು ತಿನ್ನುವಂಥದ್ದೆಷ್ಟು? 2 ಲಕ್ಷ ರೂಪಾಯಿ ಕೆಜಿ, ಅದು 2 ರಿಂದ 10 ಲಕ್ಷ ರೂಪಾಯಿ ಕೆಜಿಯ ಅಣಬೆಯನ್ನು ಅವರು ತಿಂತಾರೆ. ಅವರಿವತ್ತು ನೀವು ಚಿತ್ರಾನ್ನಕ್ಕೆ ಇಟೇಟ್ ಎಣ್ಣೆ ಹಾಕ್ಕೊಂಡು ತಿನ್ರಪ್ಪ ಅಂತಂದೇಳಿ ಹೇಳ್ತಾರೆ. ಇದು ಯಾವ ಥರ ಗೊತ್ತಾಗ್ತಿಲ್ಲ, ಹೇಳಬೇಕು, ಬಿ ಜೆ ಪಿಯವರು ಹೇಳಬೇಕು. ಮತ್ತು ಕಡಿಮೆ ಪೆಟ್ರೋಲ್ ಖರ್ಚು ಮಾಡಿ ಅನ್ನೋಂಥ ಒಂದು ಮಾತನ್ನು ಹೇಳುವಂಥ ನಮ್ಮ ಪ್ರಧಾನಿ ಮೋದಿಯವರು, ಪೆಟ್ರೋಲ್ ಡೀಸೆಲ್ ಸಾರ್ವಜನಿಕರಿಗೆ ಕರೆ ಕೊಡುವಂಥ ನಮ್ಮ ಪ್ರಧಾನಿಯವರು ಸ್ವತಃ ಓಡಾಡುವಂಥದ್ದು 8,500 ಕೋಟಿ ರೂಪಾಯಿಯ ಪ್ರೈವೇಟ್ ಫ್ಲೈಟ್ನಲ್ಲಿ, ಯಾರ ಹಣದಿಂದ? ನಮ್ಮ ಹಣದಿಂದ, ತೆರಿಗೆ ಹಣದಿಂದ ತೆಗೆದುಕೊಂಡಿರ್ತಕ್ಕಂಥ ಫ್ಲೈಟಲ್ಲಿ ಓಡಾಡ್ತಾರೆ. ಯಾಕೆ? ಹಿರಿಯ ಪ್ರಧಾನಿಗಳು ಬೇರೆಯವರು ಇರಲಿಲ್ವಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರೈಲಲ್ಲೇ ಓಡಾಡ್ತಾ ಇದ್ರು, ಗುಲ್ಜಾರಿಲಾಲ್ ನಂದಾ ಅನ್ನುವಂಥ ಪ್ರಧಾನಿಗಳು ರೈಲಲ್ಲೇ ಓಡಾಡ್ತಾ ಇದ್ರು, ಮುರಾರ್ಜಿ ದೇಸಾಯಿ ಅನ್ನುವಂಥವ್ರು ರೈಲಲ್ಲೇ ಓಡಾಡ್ತಾ ಇದ್ರು. ಇವರು ಸ್ವತಃ ಅದನ್ನು ಪಾಲನೆ ಯಾಕೆ ತರಬಾರ್ದು? ಇವರು ಮಾತ್ರ ಪ್ರೈವೇಟ್ ಫ್ಲೈಟಲ್ಲಿ ಓಡಾಡ್ತಾ ಸಾರ್ವಜನಿಕರಿಗೆ ನೀವು ಪ್ರಯಾಣವನ್ನು ಕಡಿಮೆ ಮಾಡಿ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಜೊತೆಗೆ ಕೋವಿಡ್ ಕಾಲಘಟ್ಟದಲ್ಲಿ ಇವರು ಹೇಳಿ ತಟ್ಟಿಸಿರ್ತಕ್ಕಂಥ ಚಪ್ಪಾಳೆ, ನಮ್ಮ ಮೈಸೂರಿನ ಕೆ ರಾಮದಾಸ್ ಅನ್ನುವಂಥ ಕರ್ನಾಟಕದ BJPಯ ಮಾಜಿ ಸಚಿವ ತಟ್ಟೆ ಹೊಡೆದು ಗೋ ಕರೋನಾ ಅಂತಂದು ಹೇಳಿ ಕರೋನಾನ ಇಂಡಿಯಾದಿಂದ ಓಡಿಸ್ಬಿಟ್ಟಿದ್ರಲ್ಲ, ನಮಗೆಲ್ಲರಿಗೂ ಗೊತ್ತಿದೆ. ಆ ಥರದ ಕರೆಗಳನ್ನು ಕೊಟ್ಟಿರ್ತಕ್ಕಂಥವ್ರು, ದೀಪ ಹಚ್ಚಿ ಬೆಳಗ್ಗೆ ಅನ್ನುವಂಥ ಒಂದು ರೀತಿಯ ಅವೈಜ್ಞಾನಿಕ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥ, ಕರೆ ನೀಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಇವತ್ತು ದೇಶ ಆರ್ಥಿಕ ದುಸ್ಥಿತಿಯ ಬಗ್ಗೆ ಇವತ್ತು ಈ ಥರದ್ದು ಮಾತನಾಡ್ತಿದ್ದಾರೆ. ಇದು ಯಾರು ಉತ್ತರ ಕೊಡಬೇಕು? ಬಹಳ ಪ್ರಮುಖವಾಗಿ ಇದಕ್ಕೆ ಏನು ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಇದಕ್ಕೆ ಮೋದಿ ಭಕ್ತರು ಮತ್ತು ಈ ದೇಶದ ಅಂಧ ಭಕ್ತರಿದ್ದಾರಲ್ಲ ಅವರು ಮೊದಲು ಫಾಲೋ ಮಾಡ್ತಾರಾ? ಇದು ನಮ್ಮ ಪ್ರಶ್ನೆ. BJPಯ ಎಲ್ಲ ಶಾಸಕರು, ಸಚಿವರು ಮತ್ತು ಸಂಸದರು ಮತ್ತು BJPಯ ಮಹಾನ್ ನಾಯಕರು ಮೋದಿ ಅವರು ಕೊಟ್ಟಿರ್ತಕ್ಕಂಥ ಕರೆಯನ್ನು ಫಾಲೋ ಮಾಡ್ತಾರಾ? ಇದು ನಮ್ಮ ಮೊದಲ ಪ್ರಶ್ನೆ. ಹಾಗಾಗಿ ಈಗಾಗಲೇ ಒಂದಷ್ಟು ಹಣವನ್ನು PM ಕೇರ್ಸ್ ಅಂತ ಹಣವನ್ನು 1,000-100 ಕೋಟಿ ರೂಪಾಯಿಯನ್ನು ಕಲೆಕ್ಟ್ ಮಾಡಲಾಗಿದೆ. ಅದು ಎಲ್ಲಿ ಹೋಯಿತು? ಅದೇನಾಯಿತು? ಇವತ್ತಿಗೂ ಅದರ ಒಂದು ಡೀಟೇಲ್ಸ್ ಬಂದಿಲ್ಲ. ಎಲ್ಲಿ ಹೋಯಿತು ಅಂತ ಕೇಳುವಂಥದ್ದು ನಮ್ಮ ಹಕ್ಕು ಅಲ್ವಾ? ಇದ್ರ ಜೊತೆಗೆ ಒಟ್ಟಾರೆ ಕಳೆದ 12 ವರ್ಷಗಳಿಂದ ಮೋದಿಯವರು ಪ್ರಧಾನಿಯಾದ ಮೇಲೆ ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಸಾಲ ಎಷ್ಟು ಗೊತ್ತಾ? 160 ಲಕ್ಷ ಕೋಟಿ ರೂಪಾಯಿಗಳು. ಇಷ್ಟು ಸಾಲವನ್ನು ತಂದು ಕೂಡ ಇವತ್ತು ಬಡವರಿಗೆ ನೀವು ಚಿತ್ರಾನ್ನಕ್ಕೆ ಕಡಿಮೆ ಎಣ್ಣೆ ಹಾಕ್ಕೊಳ್ಳಿ, ಇಟೇಟ್ ಎಣ್ಣೆ ಹಾಕಿ ಅಂತಂದೇಳಿ ಹೇಳ್ತಾರಲ್ಲ, ಇದು ಯಾವ ಪರಿಸ್ಥಿತಿಗೆ ದೇಶನ ತಂದು ನಿಲ್ಲಿಸಿದ್ದಾರೆ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗಾಗಲೇ ನೋಡಿ, ಒಂದು
ಸಮಾವೇಶಗಳನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ ಅಲ್ವಾ ನಾವು ಬಹಳ ಪ್ರಮುಖವಾಗಿ ಕೇಳಬೇಕಾಗಿರ್ತಕ್ಕಂಥದ್ದು, ಸಮಾವೇಶಗಳ ಹೆಸರಿನಲ್ಲಿ ಈ ಮೇ 10ಕ್ಕೆ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಮೇ 9ಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಯಡಿಯೂರಪ್ಪನವರು ಸುಮಾರು 10 ಲಕ್ಷ ಜನರನ್ನು ಸೇರಿಸಿ ದೊಡ್ಡ ಮಟ್ಟದ ಅಭಿಮಾನೋತ್ಸವ ಮಾಡಿದ್ರಲ್ಲ, ಅದಕ್ಕೆ ಎಷ್ಟು ಖರ್ಚಾಯಿತು, ಎಷ್ಟು ಕೋಟಿ ಖರ್ಚಾಯಿತು? ಈ ಥರದ ಕ್ಷುಲ್ಲಕ ಮತ್ತು ವ್ಯರ್ಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕುಹಕ ಮಾಡುವಂಥ ಉತ್ಸವಗಳು ನಮಗೆ ಬೇಕಾ? ಮೊದಲು ನಿಮ್ಮ ಪಕ್ಷದ ಪ್ರಧಾನಿ ನರೇಂದ್ರ ಮೋದಿಯವರೇ, ನಿಮ್ಮಲ್ಲಿ ಕೋರಿಕೆ, ನಿಮ್ಮ ಪಕ್ಷದ ನಾಯಕರುಗಳನ್ನ, ಶಾಸಕರುಗಳನ್ನು, ಸಚಿವರುಗಳನ್ನು, ಮುಖ್ಯಮಂತ್ರಿಗಳಲ್ಲಿ ನೀವು ಮೊದಲು ಅದನ್ನು ಅನುಷ್ಠಾನಕ್ಕೆ ತನ್ನಿ. ಮೊದಲು ನೀವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬನ್ನಿ. ಆಗ ನಿಮ್ಮ ಮಾತಿಗೂ ಕೃತಿಗೂ ಒಂದು ಬೆಲೆ ಬರುತ್ತೆ. ನಡೆಯೊಂದು ನುಡಿಯೊಂದು ಆಗಬಾರ್ದು ಅನ್ನುವಂಥದ್ದು ಅಲ್ವಾ ಬಸವಣ್ಣರು ಹೇಳೋ ಹಾಗೆ. ನಡೆಯೊಂದು ನುಡಿಯೊಂದು ಆದಾಗ ಅದಕ್ಕೆ ಅರ್ಥ ಇರಲ್ಲ ಅನ್ನುವಂಥದ್ದು. ಈಗ ದೇಶದ ಜನತೆ ಕರೆಯನ್ನು ಕೊಟ್ಟುಬಿಟ್ಟಿದ್ದೀರಾ, ಮೊದಲು ಇದನ್ನು ಪಾಲನೆ ಮಾಡ್ತೀರಾ ಅನ್ನುವಂಥದ್ದು. ಇವತ್ತಿನ ಈ ಪರಿಸ್ಥಿತಿಗೆ ಯಾರು ಕಾರಣ ಅನ್ನುವಂಥದ್ದನ್ನು ಅದು ಇನ್ನೊಂದು ಚರ್ಚೆ. ಸದ್ಯಕ್ಕೆ ನೀವು ಕೊಟ್ಟಿರ್ತಕ್ಕಂಥ ಕರೆಯನ್ನು ನಿಮ್ಮದೇ ಪಕ್ಷದ ನಾಯಕರ ಅದನ್ನು ಪಾಲಿಸ್ತಾರಾ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆ. ಈ ಕುರಿತಂತ ಮತ್ತಷ್ಟು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೀನಿ ಮುಂದಿನ ಮತ್ತೊಂದು ಎಪಿಸೋಡ್ನಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.